ಹನುಮದ್ ವ್ರತ ಎಂದರೆ ಬುದ್ಧಿ, ಬಲ, ಯಶೋ, ಧೈರ್ಯ, ನಿರ್ಭಯತ್ವ, ಆರೋಗ್ಯತ, ಜಾಡ್ಯ, ವಾಕ್ಪಟುತ್ವ. ಹನುಮತ್ ಸ್ಮರಣ ಭವೇತ್. ಹನುಮತ್ ದೇವರ ಸ್ಮರಣೆಯಿಂದ ಬುದ್ಧಿ, ಬಲ, ಯಶಸ್ಸು ಮತ್ತು ಧೈರ್ಯ, ನಿರ್ಭಯತ್ವ, ಆರೋಗ್ಯ, ವಾಕ್ಪಟುತ್ವ ಇವೆಲ್ಲವೂ ತಾವಾಗಿಯೇ ಒಲಿದು ಬರುತ್ತದೆ. ರಾಮಾಯಣದ ಸುಂದರಕಾಂಡ ಮತ್ತು ಯುದ್ಧಕಾಂಡದಲ್ಲಿ ಹನುಮಂತನ ಚಾಕಚಕ್ಯತೆ, ಬಲ, ಧೈರ್ಯ ಎಲ್ಲವೂ ಕಾಣಬರುತ್ತದೆ. ಅವರ ವಾಕ್ಪಟುತ್ವವನ್ನು ಶ್ರೀರಾಮಚಂದ್ರನೇ ಹೊಗಳಿದ್ದಾನೆ. ಮನಸ್ಸಿಗೆ ವೇಗಕ್ಕಿಂತ ವೇಗವಾಗಿ ವಾಯುವಿನ ವೇಗಕ್ಕೆ ಸೋಮವಾರ. ಇಂದ್ರಿಯ ನಿಗ್ರಹ ಉಳ್ಳ ಬುದ್ಧಿವಂತರಲ್ಲಿ ವರಿಷ್ಠನಾದ ವಾಯುಪುತ್ರನಾದ ವಾನಸೇನೆಗೆ ಮುಖ್ಯವಾದ ಶ್ರೀರಾಮದೂತನಾದ ಹನುಮಂತನ ಶರಣ ಹೋಗುತ್ತೇನೆ ಎಂದು ಅರ್ಥ. ಕಥೆ. ಒಮ್ಮೆ ಪಾಂಡವರು ಕೌರವರ ದುರಾಸೆ ಮತ್ತು ವಂಚನೆಯಿಂದ 12 ವರ್ಷಗಳ ಕಾಲ ವನವಾಸ ನಿಮಿತ್ತ ದೈವತ್ವನದಲ್ಲಿದ್ದಾಗ ಅಲ್ಲಿಗೆ ವೇದವ್ಯಾಸರು ಬಂದು ದೇವಶ್ರೇಷ್ಠನನ್ನು ಧರ್ಮರಾಜರು ಷೋಡೋಪಚಾರದಿಂದ ಪೂಜಿಸಿದನು. ಪಾಂಡವರ ಯೋಗಕ್ಷೇಮ ವಿಚಾರಿಸಿದ ವೇದವ್ಯಾಸರು ಅವರಿಗೆ ಹಲವು ಉತ್ತಮ ಉಪದೇಶ ನೀಡಿ ಹೇಳುತ್ತಾರೆ. ನಿಮಗೆ ಒಂದು ವಿಶಿಷ್ಟ ವ್ರತವನ್ನು ಹೇಳುತ್ತೇನೆ. ಅದು ಹನುಮದ್ ವ್ರತ ಎಂಬ ಬಹಳ ಶ್ರೇಷ್ಠವೂ ಫಲದಾಯಕವೂ ಆದ ವ್ರತವೊಂದಿದೆ. ಅದರ ಆಚರಣೆಯಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ನಷ್ಟವಾದ ರಾಜ್ಯ ಪುನರ್ ಪ್ರಾಪ್ತಿಯಾಗುತ್ತದೆ ಎಂದರು. ಆಗ ಧರ್ಮರಾಜರು ಕೇಳುತ್ತಾರೆ, ಆ ವ್ರತವು ಯಾವುದು? ಅದರ ಆಚರಣೆ ಹೇಗೆ? ಯಾವ ದೇವರು ಹಿಂದೆ ಯಾರ್ಯಾರು ಈ ವ್ರತವನ್ನು ಮಾಡಿ ಉದ್ಧಾರ ಆಗಿದ್ದರು ಎಂದು ವೇದವ್ಯಾಸರು ಹೇಳುತ್ತಾರೆ. ಈ ವ್ರತವು ಹೆಸರು ಹನುಮದ್ ವ್ರತ. ಇದನ್ನು ಮಾರ್ಗಶಿರ ಶುದ್ಧ ತ್ರಯೋದಶಿ ದಿನ ಆಚರಿಸುವುದು. ಇದರ ದೇವತೆ ವಾಯುವಿನ ಅವತಾರವಾದ ಹನುಮಂತ ದೇವರು. ಭಕ್ತಿ ಶ್ರದ್ಧೆಯಿಂದ ಹನುಮಂತ ದೇವರನ್ನು ಉಪಾಸನೆ ಮಾಡಬೇಕು. ಹಿಂದೆ ಈ ವ್ರತವನ್ನು ಶ್ರೀರಾಮಚಂದ್ರನೇ ಮಾಡಿ ತನ್ನ ಭಕ್ತನ ಅನುಗ್ರಹಿಸಿದ್ದು ಎಂದರು. ಒಮ್ಮೆ ಹನುಮಂತ ದೇವರು ಸೂರ್ಯನಿಗೆ ರಾಹುಗ್ರಹಣವಾದ ಸಂದರ್ಭದಲ್ಲಿ ಮೇಲೆ ಹಾರಿದಾಗ ಸ್ವರ್ಗಾಧಿಪತಿಯಾದ ಸೂರ್ಯನನ್ನು ಹನುಮಂತ ಹಿಡಿಯಬಹುದೆಂದು ಭಾವಿಸಿ ವಜ್ರಾಯುಧ ಪ್ರಹಾರ ಮಾಡಿದಾಗ ಹನುಮಂತ ಲೋಕಾರಿತ್ಯಪಟ್ಟದಂತೆ ಕೆಳಗೆ ಬಿದ್ದನು. ಆಗ ವಾಯುದೇವರು ಹನುಮಂತನನ್ನು ಕರೆದುಕೊಂಡು ಒಂದು ಗುಹೆಗೆ ಪ್ರವೇಶಿಸಿದರು. ಆಗ ಪ್ರಪಂಚವೆಲ್ಲ ಉಸಿರಾಟದ ತೊಂದರೆಗೊಳಗಾಯಿತು. ಎಲ್ಲ ದೇವತೆಗಳು ಬ್ರಹ್ಮದೇವರನ್ನು ಪ್ರಾರ್ಥಿಸಲು ಬ್ರಹ್ಮದೇವರು ವಾಯುವಿನ ಬಳಿಗೆ ಬಂದು, ನಿನ್ನ ಮಗನಿಗೆ ಯಾವ ಆಯುಧದಿಂದಲೂ ಏನೂ ಆಗುವುದಿಲ್ಲ. ಅವನು ಚಿರಂಜೀವಿಯಾಗುತ್ತಾನೆ ಮತ್ತು ಮಾರ್ಗಶಿರ ಶುದ್ಧ ತ್ರಯೋದಶಿ ದಿನದಂದು ಹನುಮದ್ವ್ರತವನ್ನು ಆಚರಿಸಿದವರಿಗೆ ಸಕಲ ಅಭಿಷ್ಟವೂ ಲಭ್ಯವಾಗುವುದು ಎಂದು ವರವನ್ನು ಕೊಟ್ಟಿರುತ್ತಾನೆ. ಪಾಂಡವರಿಗೆ ವನವಾಸವಾಗಲು ಹನುಮಂತನು ಅವರ ಕೃಪೆ ಕಾರಣ. ಹಿಂದೆ ಒಮ್ಮೆ ದ್ರೌಪದಿಯು ಕೃಷ್ಣ ಪರಮಾತ್ಮನ ಅನುಜ್ಞೆಯಿಂದ ಹನುಮದ್ವ್ರತವನ್ನು ಆಚರಿಸಿದಳು. ವ್ರತವನ್ನು ಆಚರಿಸಿದ ನಂತರ ತನ್ನ ಕೈಗೆ ದೂರವನ್ನು ಧರಿಸಿದ್ದಳು. ಈ ದೂರವನ್ನು ಧರಿಸಿ ಗಮನಿಸಿದ ಅರ್ಜುನನು, ನಾನು ಆ ಹನುಮಂತನನ್ನು ನನ್ನ ರಥದ ಧ್ವಜಕ್ಕೆ ಕಟ್ಟಿರುವೆ. ಅವನೊಬ್ಬ ಸಾಮಾನ್ಯ ಮಂಗ ಎಂದು ಹೇಳಿ ಆ ದೂರವನ್ನು ಬಿಸಾಡಲು ಹೇಳಿದನು. ಹನುಮಂತನು ದೇವರನ್ನು ನೆನೆದರೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಎಲ್ಲವೂ ಪ್ರಾಪ್ತವಾಗುತ್ತದೆಂದು ಅರ್ಜುನ ಕಲಿ ಪ್ರಭಾವಕ್ಕೊಳಗಾಗಿ ಅದನ್ನು ಬಿಸಾಡಲು ಹೇಳಿದನು. ಇದೇ ಕಾರಣದಿಂದ ಪಾಂಡವರು ವನವಾಸಕ್ಕೆ ದೂತ್ಯ ನಿಮಿತ್ತ ಹೋಗಬೇಕಾಯಿತು ಎಂದು ವೇದವ್ಯಾಸರು ಹೇಳಿದಾಗ ದ್ರೌಪದಿಯು ಕೂಡ ಆ ಘಟನೆಯನ್ನು ನೆನಪಿಸಲು. ಈ ವ್ರತವನ್ನು ಹಿಂದೆ ಯಾರು ಮಾಡಿರುತ್ತಾರೆ ಎಂದರೆ ಶ್ರೀರಾಮಚಂದ್ರ ಹನುಮಂತನಿಗೆ ಅನುಗ್ರಹಿಸಲು ಹನುಮಾನ್ ಪ್ರಾರ್ಥನೆಯಿಂದ ಮಾಡಿದನು. ದ್ರೌಪದಿ ದೇವಿಯನ್ನು ಮಾಡಿದ್ದಳು. ಸುಗ್ರೀವ ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡಿದ್ದನು. ವಿಭೀಷಣನು ಈ ವ್ರತವನ್ನು ಮಾಡಿ ಲಂಕಾಧಿಪತಿಯಾದನು. ವೃತ್ತದ ಕ್ರಮ. ಹನುಮಂತ ದೇವರನ್ನು 13 ಗ್ರಂಥಿಗಳಲ್ಲಿ ಹಳದಿ ವರ್ಣದ ದಾರದಲ್ಲಿ ಓಂ ನಮಃ ವಾಯುನಂದಾಯ, ಓಂ ನಮೋ ವಾಯುನಂದಾಯನ್ನು ಆವಾಹಿಸಬೇಕು. ಹನುಮಂತನನ್ನು ಅಂತರ್ಯಾಮಿಯಾದ ಶ್ರೀರಾಮಚಂದ್ರನ ಷೋಡೋಪಚಾರಗಳಿಂದ ಅರ್ಚಿಸಿ ನಂತರ ನೈವೇದ್ಯಗಳಿಂದ ಪೂಜಿಸಿ ವಾಯುದಾನವನ್ನು ಮಾಡಬೇಕು. ಗೋಧೂಮ ಧಾನ್ಯವನ್ನು ವಾಯುದಾನದಲ್ಲಿ ಕೊಡಬೇಕು. ಈ ದಿನ ಹನುಮಂತ ದೇವರನ್ನು ಪೂಜಿಸಿ 13 ಗಂಟುಗಳುಳ್ಳ ಹನುಮ ದಾರವನ್ನು ಕಟ್ಟಿಕೊಳ್ಳಬೇಕು. ಈ ವ್ರತವನ್ನು 13 ವರ್ಷಗಳ ಕಾಲ ಮಾಡಿ ನಂತರ ಉದ್ಯಾಪನೆಯನ್ನು ಮಾಡಬೇಕು. ಈ ವ್ರತವನ್ನು ಮಾರ್ಗಶಿರ ಮಾಸ ಶುಕ್ಲ ತ್ರಯೋದಶಿಯಂದು ರೋಹಿಣಿ ನಕ್ಷತ್ರವಿರುವಾಗ ಆಚರಿಸಬೇಕು. ಈ ವ್ರತಾಚರಣೆಯನ್ನು ಪೂರ್ವವಿದ್ದವಾದ ತ್ರಯೋದಶಿಯಂದು ಮಾಡಲಾಗುವುದು ಪ್ರಶಸ್ತವಾಗುವುದು.